ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಯಲ್ಲಿ ಅಂದರೆ ಪಾಡ್ಕಾಸ್ಟ್ ಚರ್ಚೆಯಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರೋ ವಿಚಾರ, ಇತ್ತೀಚೆಗೆ CM DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಅದನ್ನು ಮತ್ತೆ ಪುನರಾವರ್ತನೆ ಮಾಡಿದ್ದಾರೆ. ಅಂದರೆ ಚಿತ್ರದುರ್ಗದಲ್ಲಿ ನಡೆದಿದ್ದಂತಹ ಒಂದು ಕಾರ್ಯಕ್ರಮದಲ್ಲಿ ಅವರು ಅದನ್ನು ಪುನರಾವರ್ತನೆ ಮಾಡಿದ್ದಾರೆ, ಪುನರುಚ್ಚರಿಸಿದ್ದಾರೆ. ಅವರು ಈಗ ಸದ್ಯಕ್ಕೆ ಕೊಟ್ಟಿರುವ ಒಂದು ಸೂಚನೆ ಅಥವಾ ಒಂದು ಆದೇಶ ಅಂತ ಮೌಖಿಕ ಆದೇಶ ರೀತಿಯಲ್ಲಿದೆ. ಅವರು ಏನು ಹೇಳಿದ್ದಾರೆ ಅಂದರೆ, ಈ ಸರ್ಕಾರಿ ಶಾಲೆಗಳು ಈಗಾಗಲೇ ಅಂದರೆ ಬೇರೆ ಬೇರೆ ಹಂತದಲ್ಲಿ ಶಿಥಿಲವಾಗಿದೆ ಮತ್ತು ಶೋಚನೀಯ ಸ್ಥಿತಿಯಲ್ಲಿದೆ, ಅಂದರೆ ಮುಚ್ಚುವ ಸ್ಥಿತಿಯಲ್ಲಿದೆ. ಇಂಥ ಸರ್ಕಾರಿ ಶಾಲೆಗಳನ್ನು CSR ಫಂಡ್ ಮೂಲಕ ಅಭಿವೃದ್ಧಿ ಮಾಡಬೇಕನ್ನುವಂಥದ್ದು ಒಂದು. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳಿರುವಂಥದ್ದು ಅಲ್ಲೇ ಅಂದರೆ ನಿಯರ್ ಬೈ, ಈ ಸರ್ಕಾರಿ ಶಾಲೆಯ ನಿಯರ್ ಬೈ ಇರುವಂತಹ ಒಂದು ಖಾಸಗಿ ಶಾಲೆಗಳು, ಅದರಲ್ಲೂ 50,000ಕ್ಕಿಂತ ಹೆಚ್ಚು ಫೀಸ್ ಪಡೆಯುವಂತಹ ಶಾಲೆಗಳು, ಈ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕನ್ನುವಂತಹ ಒಂದು ಹೇಳಿಕೆಯನ್ನು ಅಥವಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸೂಚನೆಯ ಜೊತೆಗೆ ಅವರೊಂದು ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಯಾರು 50,000ಕ್ಕಿಂತ ಹೆಚ್ಚು ಫೀಸ್ ಪಡೆದ್ರೆ ಹೊರತಾಗಿಯೂ ಸರ್ಕಾರಿ ಶಾಲೆಗೆ ಅಭಿವೃದ್ಧಿಗೆ, ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಯಾರು ನೆರವು ಕೊಡ್ತಾ ಇಲ್ಲೋ ಅವರ ಫೀಸನ್ನು ಪರಿಶೀಲನೆ ಮಾಡ್ತೇವೆ ಅಂತ. ಅಂದರೆ ಮೋಸ್ಟ್ಲಿ ಅದನ್ನು ನಿಮಗೆ ನಿಯಂತ್ರಣ ಇರ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಹೇಳಿದ್ದಾರೆ. ಈ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಯಾಕಂದರೆ ಸರ್ಕಾರಿ ಶಾಲೆ ಅನ್ನುವಂಥ ಒಂದು ವಿಚಾರ ಮತ್ತು ಅದರ ಶೋಚನೀಯ ಸ್ಥಿತಿಯ ಒಂದು ಇದಿದೆಯಲ್ಲ, ಅದು ಭಾಳ ಚರ್ಚಾಸ್ಪದ. ಪ್ರತಿ ಸಂದರ್ಭ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಹೇಳುತ್ತೆ. ಈ ಒಂದು ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ನಮ್ಮ ಸಹೋದ್ಯೋಗಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರೋ ಚಂದ್ರಪ್ಪ ಅವರಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಪ್ಪ ಅವರೇ. ನಮಸ್ಕಾರ ಚಂದ್ರಪ್ಪ ಅವರು, ನಾನೀಗಾಗಲೇ ಇಂಟ್ರೊಡಕ್ಷನಲ್ಲಿ ವಿಚಾರ ಹೇಳಿದೆ. ಅಂದರೆ CSR ಫಂಡಿನ ಮೂಲಕ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಫೋರ್ಸ್ ತಂತ್ರ, ಅದು ಬಲವಾದ ತಂತ್ರ, ಬಲ ಪ್ರಯೋಗದ ರೀತಿಯ ತಂತ್ರವನ್ನು DK ಶಿವಕುಮಾರ್ ಅವರು ಬಳಸಿದ್ದಾರೆ. ಈ ತಂತ್ರ ವರ್ಕೌಟ್ ಆಗುತ್ತಾ? ಅದು ಅಂದರೆ ಇದುವರೆಗೆ ಯಾರಿಗೂ ಬರದ ಯೋಚನೆನೋ ಅಥವಾ ಈ ತಂತ್ರ ಕರ್ನಾಟಕದಲ್ಲಿ ವರ್ಕ್ ಆಗುತ್ತೋ? ಕರ್ನಾಟಕ ರಾಜ್ಯದ ಸ್ಕೂಲ್ಗಳು ಇವರ ನೆರವನ್ನು ಪಡೆದು ಅಭಿವೃದ್ಧಿಯಾಗಿ ಮತ್ತಷ್ಟು ಸುಧಾರಿಸಿಕೊಳ್ಳುವ ಅವಕಾಶಗಳು ಉಂಟಲ್ಲಿ? ಖಂಡಿತ ಸುಖೇಶ್. ಏನು ಅಂದರೆ, ಮೊನ್ನೆ DK ಶಿವಕುಮಾರ್ ಅವರು CSR ಒಂದು ಸಮ್ಮೇಳನದಲ್ಲಿ ಈ ಮಾತನ್ನು ಹೇಳಿದರು ನೇರವಾಗಿ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ಸಂಗತಿ ಏನಂತಂದರೆ, CSR ಈಗ ರಾಜ್ಯದಲ್ಲಿ 10,000 ಕೋಟಿ ರೂಪಾಯಿ CSR ಫಂಡ್ ಇದೆ, ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ತಿಲ್ಲ ಅನ್ನೋದು. ಏಕೆಂದರೆ ಬೇಸಿಕಲಿ ನಾವು CSR ಫಂಡನ್ನು ಸಾಮಾಜಿಕ ಹೊಣೆಗಾರಿಕಾ ನಿಧಿ ಅಂತ ಏನು ಹೇಳ್ತೀವಿ, ಅದನ್ನು ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆ ಅಂತ ಒಂದು ವಿಷಯಗಳಿಗೆ ಬಳಕೆ ಮಾಡಬೇಕು. ಪ್ರತಿ ಕಂಪನಿಗಳು ಯಾವ್ದಾದ್ರು 500 ಕೋಟಿಯಿಂದ 1,000 ಕೋಟಿ ವ್ಯವಹಾರ ಮಾಡೋಂಥ ಕಂಪನಿಗಳು 2% CSR ಫಂಡನ್ನು ಈ ವಿಷಯಗಳಿಗೆ ಬಳಕೆ ಮಾಡಬೇಕು. ಆದರೆ ಇಲ್ಲಿ ಕೆಲವೊಂದು ಕಂಪನಿಗಳು ಆ CSR ಫಂಡನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾವೆ ಅನ್ನೋದು ಆರೋಪ ಹಿಂದೆಯಿಂದನೂ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತ್ಯೇಕವಾದಂಥ ಸಮಿತಿಗಳನ್ನ ಮಾಡ್ತೀವಿ. ಯಾರು ಅದನ್ನು ಬೇರೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಸಮಿತಿ ಮಾಡಿ ನಿಗಾ ವಹಿಸ್ತೀವಿ ಅಂತೆಲ್ಲ ಹೇಳಿದರೆ ಇದು ಒಂದು ಭಾಗ. ಈಗ ಅದೇ CSR ಹಣದಲ್ಲಿ ಗ್ರಾಮೀಣ ಭಾಗದ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು. ಈಗ ಯಾವುದೋ ಒಂದು ಕಂಪನಿ ಒಂದು ಶಾಲೆಯನ್ನು ತೆಗೆದ್ರೆ ಅವರು ಆ ಕಂಪನಿ ಹೆಸರೇ ಹಿಡಿಬೇಕು ಅಂದರೆ ಬೇಡ ಅಂತ ಹೇಳಲ್ಲ. ಮತ್ತು ಆ ಕಂಪನಿ ಹೆಸರಿಟ್ಟಾದ್ಮೇಲೆ ಅದರ ನಿರ್ವಹಣೆ ಇರ್ಬೋದು, ಶಿಕ್ಷಕರ ನೇಮಕ ಇರೋದೆಲ್ಲ ಕಂಪನಿನೇ ನೋಡ್ಕೊಳ್ಳುತ್ತೆ. ಇದೇನು ಅಂದರೆ ಸರ್ಕಾರದ ವ್ಯಾಪ್ತಿಯಲ್ಲಿರುತ್ತೆ ಅಷ್ಟೇ. ಆದರೆ ಸುಮಾರು ಅಂದರೆ CSR ನಿಧಿಯಲ್ಲಿ ಸಾಕಷ್ಟು ಖರ್ಚು ಮಾಡಿ ಶಾಲೆಯನ್ನು ನಿರ್ಮಿಸೋದರಿಂದ ಗುಣಮಟ್ಟದ ಶಿಕ್ಷಣವನ್ನು, ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರಿಸಮನಾದಂಥ ಶಿಕ್ಷಣ ಕೊಡ್ಬೋದು ಅಂತ ಒಂದು ಉದ್ದೇಶ ಸರ್ಕಾರದ್ದು. ಇಲ್ಲಿ ಒಂದು CSR ಬಳಕೆ ಹೊಂದಿರಬಹುದು. DK ಶಿವಕುಮಾರ್ ಅವರು ಇನ್ನೊಂದು ಸಂದೇಶ ಕೊಟ್ಟಿದ್ದಾರೆ. ಏನಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಇರುವ ಸರ್ಕಾರಿ ಶಾಲೆಗಳನ್ನು 50,000 ಮತ್ತು ಅದಕ್ಕಿಂತ ಹೆಚ್ಚು ಶುಲ್ಕ ವಸೂಲಿ ಮಾಡುವ ಖಾಸಗಿ ಶಾಲೆಗಳು ದತ್ತು ಪಡ್ಕೊಳ್ಬೇಕು ಅಂತ. ದತ್ತು ಪಡ್ಕೊಂಡು ಏನಂದರೆ, ನೀವು ಪೂರ್ತಿ ದತ್ತು ಪಡ್ಕೊಂಡು ನಿರ್ವಹಣೆ ಮಾಡೋದಿಲ್ಲ. ಅಲ್ಲಿ ನೀವು ಬರೀ ಆ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರನ್ನ ನೇಮಕ ಮಾಡಿ ಅಷ್ಟೇ. ಅಂದರೆ ನಿಮಗೆ ಯಾಕೆ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂದರೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿದ್ರೆ ಅವರು ಕೂಡ ಖಾಸಗಿ ಶಾಲೆ ಮಕ್ಕಳಂತೆ ಉತ್ತಮವಾಗಿ ವ್ಯಾಸಂಗ ಮಾಡ್ತಾರೆ ಅನ್ನೋದು ಅವರ ಕಲ್ಪನೆ. ಆದರೆ ಇದು ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಒಂದು ಆಯಾಮಗಳನ್ನು ಪಡ್ಕೊಳ್ತಾ ಇದೆ. ಯಾಕೆಂದರೆ ಈ ಹಿಂದೆ ನಾವು ಚನ್ನಪಟ್ಟಣದ ವಂಗನೂರಲ್ಲಿ ಒಂದು ದೊಡ್ಡ ಮಟ್ಟದ ಈ KPS ಮ್ಯಾಗ್ನೆಟ್ ಶಾಲೆಗಳ ಆಂದೋಲನ ಆಗಿತ್ತು. ಸಾಕಷ್ಟು ಸಂಘಟನೆಗಳು ಕೂಡ ಅದಕ್ಕೆ ವಿರೋಧ. ಅಂದರೆ ಯಾಕೆ ಅಂತಂದರೆ, KPS ಶಾಲೆ ಅಂತಂದರೆ ಒಂದು ಯಾವುದೇ ಈಗ ಕಡಿಮೆ ಹಾಜರಾತಿ ಇರುವಂಥ ಶಾಲೆಗಳು, ಒಂದು 5-6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಶಾಲೆಗಳನ್ನು
ಒಟ್ಟಾಗಿ ಸೇರಿಸಿ ಒಂದು KPS ಮ್ಯಾಗ್ನೆಟ್ ಸ್ಕೂಲ್ ಮಾಡೋದು. ಅಂದರೆ ಅಲ್ಲಿ ಒಂದು KPS ಶಾಲೆ ಆರಂಭದಿಂದ ಸುಮಾರು 7ರಿಂದ 8 ಶಾಲೆಗಳು ಮುಚ್ಚೋಗ್ತಾ ಇದ್ವು. ಇದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಯಿತು. ಈಗ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಳ್ಳೋದಕ್ಕೆ ಅವಕಾಶ ಕೊಡೋ ಒಂದು ಪ್ರಸ್ತಾಪ ಏನಿದೆ, ಇದು ಒಂದು ರೀತಿಯ ಖಾಸಗೀಕರಣದ ಮಾರ್ಗವೇ ಇದು ಅಂತ ಒಂದು ಆಕ್ಷೇಪಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ನೋಡಬೇಕು, ಅಂದರೆ ಇನ್ನು ಅದಕ್ಕೆ ಒಂದಷ್ಟು ಮಾರ್ಗಸೂಚಿಗಳನ್ನು ಸರ್ಕಾರ ಬಿಡುಗಡೆ ಮಾಡಬೇಕು. ಯಾವ ರೀತಿ ದತ್ತು ತಗೋಬೇಕು, ಬರೀ ಶಿಕ್ಷಕರನ್ನ ಕೊಟ್ಟರೆ ಸಾಕಾಗುತ್ತಾ, ಈ ಎಲ್ಲ ಒಂದಷ್ಟನ್ನ ಇನ್ನೂ ನಿಯಮಾವಳಿಗಳನ್ನ ರೂಪಿಸ್ತೀವಿ ಅಂತ DK ಶಿವಕುಮಾರ್ ಹೇಳಿರೋದು. ಚಂದ್ರಪ್ಪ ಅವರಿಗೆ ಅದನ್ನ ವಿಮರ್ಶಾತ್ಮಕವಾಗಿ ತಗೊಳ್ಳೋದಿದ್ರೆ, ನೀವು ಹೇಳಿರೋ ಪಾಯಿಂಟಲ್ಲಿ ಅವರು ಒಂದು ಮೇಲ್ನೋಟಕ್ಕೆ ಸರಿ ಅನ್ನಿಸುವಂಥ ಪಾಯಿಂಟ್ಗಳು ಅನಿಸುತ್ತೆ. ಖಾಸಗಿ ಶಾಲೆಯ ಶಿಕ್ಷಕರನ್ನ ಸರ್ಕಾರಿ ಶಾಲೆಗೆ ಕಳಿಸುವ ಮೂಲಕ ಅವರು ಉತ್ತಮ ಶಿಕ್ಷಣ ಕೊಟ್ಟರೆ ಅನ್ನೋದು, ಅದು ಆ ವಾದಕ್ಕೆ ಎಲ್ಲೂ ಪುರಾವೆಗಳಿಲ್ಲ. ನಾವು ನೋಡಿದ ಪ್ರಕಾರ, ಜನರಲ್ ಆಗಿ ನೋಡಿದ ಪ್ರಕಾರ, ಸರ್ಕಾರಿ ಶಾಲೆಯ ಟೀಚರ್ಸ್ ಮೋರ್ ಅಂದರೆ ಹೆಚ್ಚು ಅವರು ಬುದ್ಧಿವಂತರು, ಟ್ರೈನ್ಡ್. ಆ್ಯಕ್ಚುಲಿ ಅವರು ಅರ್ಹತೆ ತುಂಬ ಇರುವಂಥದ್ದು. ಅವರು ಸೆಲೆಕ್ಟ್ ಆಗೋಕ್ಕಿರುವ ಅರ್ಹತೆ ಮಾನದಂಡಗಳಿದಾವಲ್ಲ, ಭಾಳ ಕಠಿಣವಾಗಿದೆ. ನಾವು ಈಗ ನೋಡಿದ್ರೆ TTC ಎಲ್ಲ ಮುಗಿಸಿ ಬರಬೇಕು, ಅವರು B.Ed ಮುಗಿಸ್ಕೋಬೇಕು, ಪ್ರೈಮರಿ ಸ್ಕೂಲಿಗೆ ಬರಬೇಕು ಅಂದರೆ ಅಷ್ಟು ಕ್ವಾಲಿಫೈಡ್ ಅವರು. ಹಾಗಾಗಿ ಈ ಖಾಸಗಿ ಶಾಲೆಯಿಂದ ಅಲ್ಲಿ ಕೊಟ್ಟ ತಕ್ಷಣ ಗುಣಮಟ್ಟ ಹೆಚ್ಚುತ್ತೆ ಅನ್ನೋದ್ರ ವಾದದಲ್ಲಿ ಎಲ್ಲೂ ಹುರುಳಿಲ್ಲ. ಯಾಕಂದ್ರೆ ನಾವು ಗಮನಿಸಿದಂಗೆ, ನಾವು ವಾಸ್ತವವಾಗಿ ಹೊರ ಜಗತ್ತಿನ ಗಮನಿಸಿದಂಗೆ, ಖಾಸಗಿ ಶಾಲೆಯಲ್ಲಿ ಟೀಚ್ ಮಾಡುವಂತಹ ನೀವು ಟೀಚರ್ಗಳನ್ನು ಗಮನಿಸಿದ್ರೆ ಅವರು ಯಾವುದೇ ಟ್ರೈನ್ಡ್ ಆಗಿರಲ್ಲ. ಅವರು ಯಾವುದೋ ಒಂದು ಸಣ್ಣ ಕೋರ್ಸ್ ಮುಗಿಸಿರ್ತಾರೆ, ಐದಾರು ಎಲ್ಲೂ ಇಲ್ಲ ಅಂದಮೇಲೆ ಟೀಚರ್ ಆಗಿ ಹೋಗಿದ್ದಂತಹ ಒಂದು ಪ್ರಕರಣಗಳನ್ನು ನಾವು ನೋಡಿದ್ದೇವೆ, ನಮ್ಮ ಸುತ್ತಮುತ್ತನೇ ನೋಡ್ತಾ ಇರ್ತೀವಿ. ಅವರು ಒಂದು ಡಿಗ್ರಿಗಳನ್ನು ಮುಗಿಸಿರ್ತಾರೆ, ಖಾಸಗಿ ಶಾಲೆಯವರು ಕನಿಷ್ಠ ವೇತನಕ್ಕೆ ಅವರನ್ನು ತಗೊಂಡು ಅವ್ರ ಹತ್ರ ದುಡಿಸ್ತಾ ಇರ್ತಾರೆ. ಅವರನ್ನೇ ತಗೊಂಡು ಹೋಗಿ ಮತ್ತೆ ಅಲ್ಲಿಗೆ ಹಾಕ್ತಾರೆ, ಇದಕ್ಕೆ ಯಾವುದಕ್ಕೆ, ಸರ್ಕಾರಿ ಶಾಲೆಗೆ. ಅದರಿಂದ ಗುಣಮಟ್ಟ ಹೆಚ್ಚಾಗುತ್ತೆ ಅನ್ನುವ ವಾದಕ್ಕೆ ಎಲ್ಲೂ ನಮಗೆ ಪುಷ್ಟಿ 100% ಸಿಗಲ್ಲ. ಇಲ್ಲಿ ಗಮನಿಸಬೇಕಾದ್ದೇನೆಂದರೆ, ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ನುಂಚಿಕೊಳ್ಳುತ್ತಿದೆ ಅನ್ನೋದೇ ಇದು. ಯಾಕಂದರೆ ನೀವು ಒಂದು KPS ಶಾಲೆಯದ್ದು ಹೇಳಿದ್ರಿ, ಅದು ಕೂಡ ಅಷ್ಟೇ. ಅಲ್ಲಿ ಏನೋ ಒಂದು ವಾದ ಇದೆ. ಅಂದರೆ ಮುಚ್ಚೋಗೋದಕ್ಕಿಂತ ಎಲ್ಲ ಸೇರಿಸಿ ಲಭ್ಯ ಇರುವ ಶಿಕ್ಷಕರನ್ನು ಅವರನ್ನು ಬಳಸ್ಕೊಂಡು ಎಷ್ಟು ಒಂದು ವಿದ್ಯಾರ್ಥಿಗಳ ಸಮೂಹಕ್ಕೆ ಕೊಡ್ಬೋದು. ಯಾಕಂದರೆ ಇಲ್ಲಾಂದರೆ ನಾನು ಕೆಲವು ಶಾಲೆಗಳಲ್ಲಿ ರಾಮನಗರ ಸುತ್ತಮುತ್ತೆಲ್ಲ ಹೋಗಿದ್ದೀನಿ, ಅಲ್ಲೆಲ್ಲ ನೋಡಿದ್ರೆ ಶಾಲೆ ಕಟ್ಟಡ ಇದೆ, ವಿದ್ಯಾರ್ಥಿಗಳಿಲ್ಲ. ಅವರು ಎಲ್ಲ ತರಗತಿ 1ರಿಂದ 5 ಕಿರಿಯ ಪ್ರಾಥಮಿಕ ಒಂದು ಕೊಠಡಿಯಲ್ಲಿ ಹಾಕಿ ಒಬ್ಬ ಶಿಕ್ಷಕ ಪಾಠ ಮಾಡ್ತಾನೆ. ಅದು ಯಾರಿಗೆ ತಗಲುತ್ತೋ ಆ ರೀತಿ ವ್ಯವಸ್ಥೆ ಇರುತ್ತೆ. ಹಾಗಾಗಿ KPSC ಅದೊಂದು ವ್ಯವಸ್ಥೆ ಚೆನ್ನಾಗಿದೆ. ನೀವು ಹೇಳಿದಂಗೆ ಶಾಲೆ ಮುಚ್ಚುವ ವಿವಾದ ಕೂಡ ಇದೆ. ಅದೇ ರೀತಿ ಖಾಸಗಿಯಿಂದ ಕೂಡ ಈ ರೀತಿ ಇಲ್ಲ. ಇಲ್ಲಿ ಮೂಲ ಸಮಸ್ಯೆ ಇರೋದು ಶಿಕ್ಷಕರ ಕೊರತೆ. ಈಗ ನಿಮ್ಮ ಪ್ರಕಾರ, ಅಂದರೆ ನಿಮಗೆ ಗೊತ್ತಿರೋ ಅಂಕಿಅಂಶವು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಎಷ್ಟಿದೆ, ಶಾಲೆಯ ಈ ಮೂಲಸೌಕರ್ಯದ ಕೊರತೆಗಳ ಸಮಸ್ಯೆ ಎಷ್ಟಿದೆ ಚಂದ್ರಪ್ಪ? ಈಗ ಮೊದಲಿಗೆ ನಾವು ಅಂದರೆ ಖಾಸಗಿ ಶಾಲೆಯ ಶಿಕ್ಷಕರು ಮತ್ತು ಸರ್ಕಾರಿ ಶಾಲೆ ಶಿಕ್ಷಕರ ಅವರ ಬುದ್ಧಿಮತ್ತೆನ ನಾವು ವ್ಯತ್ಯಾಸಗಳನ್ನು ತಿಳ್ಕೋಬೇಕು. ಅಂದರೆ ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿದೆ. ಇಲ್ಲಿ TET ಬೇರೆ ಬೇರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗಿರೋರು ಮಾತ್ರ ಸರ್ಕಾರಿ ಸೇವೆಗೆ ಬರ್ತಾರೆ. ಇಲ್ಲಿ ಪ್ರೈವೇಟಿಗಿಂತ ಸರ್ಕಾರಿ ಶಿಕ್ಷಕರು ತುಂಬಾ ಟ್ರೈನ್ಡ್ ಮತ್ತೆ ಒಳ್ಳೆಯ ಜ್ಞಾನವನ್ನು ಹೊಂದಿರೋರು. ಅಂಥವರಿಗೆ ಸರ್ಕಾರಿ ಶಾಲೆಗಳಿಗೆ ಖಾಸಗಿ ಶಾಲೆಗಳು ಶಿಕ್ಷಕರನ್ನ ನಿಯೋಜನೆ ಮಾಡ್ತವೆ ಅಂತಂದ್ರೆ ಅದು ಎಷ್ಟು ಪರಿಣಾಮಕಾರಿಯಾಗುತ್ತೋ ಗೊತ್ತಿಲ್ಲ. ಅದು ಇನ್ನೊಂದು ಸರ್ಕಾರದಲ್ಲಿ ಅಂದರೆ ರಾಜ್ಯದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಜನ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. 50,000 ದೊಡ್ಡ ಸಂಖ್ಯೆ. ಹೌದು. ಈ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಈಗ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ. ಅದಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸರ್ಕಾರಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದ್ರ ಮಧ್ಯೆ ನೇಮಕಾತಿಗಳು ವಿಳಂಬ ಆಗ್ತಾ ಇದ್ದಾವೆ. ಸುಮಾರಷ್ಟು ಇಲಾಖೆಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ. ಹಣಕಾಸು ಇಲಾಖೆಯ ಅನುಮೋದನೆ ಸಿಗ್ತಾ ಇಲ್ಲ. ಹೀಗಿರುವಾಗ ಇದಕ್ಕೆ ಪರ್ಯಾಯವಾಗಿ ಸರ್ಕಾರ ಒಂದು ರೂಪಿಸಿರೋ ಮಾರ್ಗ ಅಂತ ಒಂದು ನನ್ನ ಅನಿಸಿಕೆ ಅದು. ಏಕೆ ಅಂತಂದರೆ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಳ್ಳೋದಕ್ಕೆ ಹೇಳಿದ್ರೆ, ಶಿಕ್ಷಕರನ್ನ ನೇಮಕ ಮಾಡಿದ್ರೆ ಇಲ್ಲಿ ಶಿಕ್ಷಕರ ಕೊರತೆಗೆ ಇಲ್ಲಿ ಪರಿಹಾರ ಕಂಡುಕೊಳ್ಳಬಹುದು ಅನ್ನೋ ಒಂದು ಉದ್ದೇಶ ಸರ್ಕಾರದಿರಬಹುದು. ಆದರೆ ಇಲ್ಲಿ ನಾವು ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ನೋಡಬೇಕಾದ್ರೆ 1,65,000 ಶಿಕ್ಷಕರಿಗಿದ್ದಾರೆ. ಸುಮಾರು 50,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಅದ್ರ ಮಧ್ಯೆ ಈ ಖಾಲಿ ಇರೋ ಹುದ್ದೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 51,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಅವರಿಗೆ ಕನಿಷ್ಠಕ್ಕಿಂತ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಹೋರಾಟ ದೊಡ್ಡ ಮಟ್ಟದಲ್ಲಿದೆ. ಅಂದ್ರೆ ನೀವು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಶಿಕ್ಷಕರ ಸಂಘಟನೆಗಳು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾವೆ. ನಾವೊಂದು ಅಂಕಿಅಂಶವನ್ನ ಗಮನಿಸಬೇಕು ಅಂತಂದ್ರೆ ರಾಜ್ಯದಲ್ಲಿ 46,460 ಶಾಲೆಗಳಿದ್ದಾವೆ, ಸರ್ಕಾರಿ ಶಾಲೆಗಳು ಅಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು. ಇದರಲ್ಲಿ 38,000 ಶಾಲೆಗಳು ಗ್ರಾಮೀಣ ಪ್ರದೇಶದಲ್ಲೇ ಇದ್ದಾವೆ. ಅಂದರೆ 80% ಶಾಲೆಗಳು ಆ ಭಾಗದಲ್ಲೇ ಇದ್ದಾವೆ. ಇಲ್ಲಿ
ಒಂದನ್ನು ನಾವು ಗಮನಿಸ್ಬೋದು, 3500 ಶಾಲೆಗಳಲ್ಲಿ ಶೌಚಾಲಯ ಇದ್ರೂ ಅದು ಸರಿಯಾಗಿಲ್ಲ. 170 ಶಾಲೆಗಳಲ್ಲಿ ಶೌಚಾಲಯಗಳೇ ಇಲ್ಲ. 701 ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಪ್ರೇಟ್ ಒಂದು ಶೌಚಾಲಯ ಇಲ್ಲ. ಮತ್ತೆ 2039 ಶಾಲೆಗಳಲ್ಲಿ ಆ ಶಾಲೆಗಳಿಗೆ ಕಾಂಪೌಂಡ್ ವ್ಯವಸ್ಥೆ ಮತ್ತೆ ಬೇರೆ ಬೇರೆ ಮೂಲಸೌಕರ್ಯ ಯಾವುದೂ ಇಲ್ಲ. 606 ಶಾಲೆಗಳಿಗೆ ವಿದ್ಯುತ್ ಸಂಪರ್ಕನೂ ಇಲ್ಲ. ಇದು ಯಾವ ರೀತಿ ಅಂತಂದ್ರೆ ಸರ್ಕಾರ ಯಾವ ರೀತಿಯಲ್ಲಿ ಮೂಲಸೌಕರ್ಯವನ್ನು ಕೊಡ್ತಾ ಇದೆ ಅನ್ನೋದನ್ನ ಇಲ್ಲಿ ಬಿಂಬಿಸ್ತಾ ಇದೆ. ಮತ್ತೆ 170 ಶಾಲೆಗಳಿಗೆ ಸ್ವಂತ ಕಟ್ಟಡ ಇಲ್ಲ ಈಗಲೂ ನಮಗೆ. ಯಾಕೆಂದ್ರೆ 46,000 ಸರ್ಕಾರಿ ಶಾಲೆಗಳಲ್ಲಿ ನೋಡ್ತಾ ಇದ್ರೆ ಬಹಳಷ್ಟು ಸಮಸ್ಯೆಗಳು, ಮತ್ತೆ ನೀರಿನ ಸಮಸ್ಯೆಗಳು ಸುಮಾರಷ್ಟು ಬಾರಿ ಅದು ಚರ್ಚೆಗಳಾಗಿದ್ದಾವೆ. ಇದು ಬೇರೆ ಬೇರೆ ಸಂಘಟನೆಗಳನ್ನ ಪ್ರಸ್ತಾಪ ಮಾಡಿ ಸಮಿತಿಗಳು ನೇಮಕ ಆಗಿದ್ದಾವೆ, ಅಧ್ಯಯನ ಮಾಡಿದ್ದಾವೆ. ಏನೇ ಶಿಫಾರಸು ಮಾಡಿದ್ರು ಇಲ್ಲಿವರೆಗೂ ಸರ್ಕಾರಿ ಶಾಲೆಗಳಿಗೆ ಆ ಮೂಲ ಸೌಕರ್ಯ ಒದಗಿಸೋದು ಕೂಡ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳೋ ಪ್ರಯತ್ನವಾಗಿ ಈ ರೀತಿಯ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಜನರ ಆರೋಪ ಕೂಡ. ಈಗ ಚಂದ್ರಪ್ಪರಿಗೆ ಮುಂದುವರಿಸಿ ಹೇಳೋದಾದ್ರೆ, ನಾನು ಸುಮಾರು ಸರ್ಕಾರಿ ಶಾಲೆಗಳನ್ನು ಗಮನಿಸಿದ್ದೀನಿ. ಅಂದರೆ ಕೆಲವು ಪ್ರದೇಶಗಳಲ್ಲಿ ಉತ್ತಮ ಮೂಲಸೌಕರ್ಯ ಇರುವಂಥ ಉತ್ತಮ ಶಿಕ್ಷಕರ ವೃಂದ ಇರುವಂತಹ ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಇದೆ, ತೀರಾ ಕಡಿಮೆ ಏನಾಗಿಲ್ಲ. ಅದರ ಬಗ್ಗೆ ವಿಶ್ವಾಸ ಇದೆ ಸರ್ಕಾರಿ ಶಾಲೆ. ಎರಡನೇ ಅಂಶ, ಈ ಶಿಕ್ಷಣ ಮೂಲಭೂತ ಹಕ್ಕು, ಅದು ಶಿಕ್ಷಣ ಅನ್ನುವಂಥದ್ದು ಅದನ್ನು ಒದಗಿಸಿಕೊಡುವಂಥದ್ದು ಸರ್ಕಾರದ ಕರ್ತವ್ಯ, ಅದು ಸರ್ಕಾರದ ಜವಾಬ್ದಾರಿ, ಹೊಣೆಗಾರಿಕೆ, ಅಕೌಂಟಬಿಲಿಟಿ ಅದು. ಹಾಗಾಗಿ ಈ ಸರ್ಕಾರ ಈ ಥರದ ಏನು ಪರ್ಯಾಯ ಮಾರ್ಗ ಹುಡುಕೋದ್ರಿಂದ ಅದು ಪರಿಹಾರ ಆಗುತ್ತೆ ಅನ್ನುವಂಥದ್ದಕ್ಕೆ ಸಾಕ್ಷಿಗಳಿಲ್ಲ. ಒಂದು ಮೊದಲ ಪ್ರಶ್ನೆ ಅಂದರೆ, ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಒಂದು ಅದನ್ನು ಖಾಸಗಿ ಶಾಲೆ ಕೊಟ್ಟು ಅವರು ತಮ್ಮ ಶಾಲೆಯನ್ನು ಬಿಟ್ಟು ಸರ್ಕಾರಿ ಶಾಲೆಯನ್ನು ಉದ್ಧಾರ ಮಾಡೋಕ್ಕೆ ಎಷ್ಟು ಮನಸ್ಸು ಮಾಡ್ತಾರೆ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಒಂದು 2 ಶಿಕ್ಷಕರು ಕಳಿಸಿ ಒಂದು ದಿನಕ್ಕೆ ಹೋಗಿ 2 ಕ್ಲಾಸ್ ಮಾಡ್ಕೊಂಡು ಬರ್ರು ಅಂತ ಕಳಿಸ್ಬೋದು. ಅವರು 1-2 ಪಾಠ ಮಾಡ್ಬೋದು. ಅದು ಏನು ಮನಪೂರ್ವಕ ಆಗಿರಲ್ಲ. ಯಾಕಂದರೆ ಒಂದು ಖಾಸಗಿ ಶಾಲೆಗೆ ಸಮೀಪದ ಶಾಲೆನೇ ಸ್ಪರ್ಧಿ, ಅಲ್ಲಿನ ವಿದ್ಯಾರ್ಥಿಗಳು ನಾಳೆ ಅವರನ್ನು ಹೇಳ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಅದು ಅಂದರೆ ಇವರು ಆಲ್ರೆಡಿ ಹೇಳಿದ್ದಾರೆ 50,000ಗಿಂತ ಮೇಲೆ ಫೀಸ್ ಇರುವರು ಅಂತ. ಅವರ ವಿದ್ಯಾರ್ಥಿಗಳನ್ನು ಹೆಂಗೋ ಮಾಡಿ ಮನವೊಲಿಸಿ ಹೇಳ್ಕೊಂಡ್ರೆ ಸರ್ಕಾರಿ ಶಾಲೆಯನ್ನು ಮುಚ್ಚಿ ಹೋಗುತ್ತೆ ಶಾಲೆ. ಇವರನ್ನು ಒಳಗೆ ಬಿಟ್ಕೊಂಡು ಅದೊಂಥರ ಅತಿಕ್ರಮಣಕ್ಕೆ ಅವಕಾಶ ಕೊಟ್ಟ ಒಂದು ಅವಕಾಶ ಕೊಟ್ಟಂಗೆ ಅದು. ಹಾಗಾಗಿ ಈ ರೀತಿಯ ಒಂದು ಇದು ಕೂಡ ಕಲ್ಪನೆಗಳು, ಅಂದರೆ ಆ ಥರದ ಆಲೋಚನೆಗಳು ಕೂಡ ಮತ್ತು ವಿರೋಧಗಳು ಕೂಡ ಇದೆ. ಈಗ ನಿಮಗೆ ಕೇಳಬೇಕಾದ್ರೆ, ಈ ರೀತಿಯ ಒಂದು ಯೋಚನೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಹೇಳಿರುವಂಥದ್ದು ಇರುವ ಸರ್ಕಾರಿ ವ್ಯವಸ್ಥೆಯಲ್ಲಿನ ಶಾಲೆಗಳನ್ನು ಕಾರ್ಪೊರೇಟ್ ಬಾಯಿಗೆ ತುರುಕಿದಂಗೆ ಅಲ್ವಾ ಅಂತ ನೀವು ಏನು ಹೇಳ್ತೀರಿ ಅದಕ್ಕೆ? ಅಲ್ಲ, ಖಂಡಿತ. ಏನು ಅಂದರೆ, ಮೊದಲಿಗೆ ಖಾಸಗಿ ಶಾಲೆಗಳಿಗೆ ಎಲ್ಲಿಂದ ಮಕ್ಕಳು ಬರ್ತಾರೆ ಅಂದರೆ ಅದು ಸರ್ಕಾರಿ ಶಾಲೆ ಮಕ್ಕಳೇ ಬರ್ತಾರೆ. ಯಾಕೆಂದರೆ ನಾವು ಬೆಂಗಳೂರು ಹೊರತುಪಡಿಸಿ, ಅಂದರೆ ಬೆಂಗಳೂರು ಸುತ್ತಮುತ್ತ ನಾವು ಗಮನಿಸಿದ್ರೆ ಬಹಳಷ್ಟು ಪೋಷಕರು ಸರ್ಕಾರಿ ಶಾಲೆಗಳ ಮೇಲೆ ನಂಬಿಕೆ ಇಟ್ಕೊಂಡಿಲ್ಲ. ಅಂದರೆ ಅಲ್ಲಿ ಉತ್ತಮ ಶಿಕ್ಷಕರಿರ್ಬೋದು, ಆದರೆ ಮೂಲಸೌಕರ್ಯ ಕೊರತೆಗಳು ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಅಂದರೆ ಒಂದು ಭ್ರಮೆನೂ ಕೂಡ ಪೋಷಕರಲ್ಲಿದೆ. ಖಾಸಗಿ ಶಾಲೆಗಳಲ್ಲಿ ಅಲ್ಲಿ ಪ್ರವೇಶ ಮಾಡಿಸಿದ್ರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ ಅನ್ನೋ ಒಂದು ಭ್ರಮೆ ಇದೆ. ಹಾಗಾಗಿ ಸರ್ಕಾರಿ ಶಾಲೆ ಮಕ್ಕಳುಗಳೇ ಇವರಿಗೆ ಟಾರ್ಗೆಟ್ ಆಗಿರ್ತಾರೆ. ಹಾಗಾಗಿ ಟೀಚರ್ಸ್ ಕೊಡಬಹುದು. ನೀವು ಹೇಳ್ದಂಗೆ ತಾತ್ಕಾಲಿಕವಾಗಿ ಸರ್ಕಾರ, ಅಂದರೆ ಈಗ ಮುಖ್ಯಮಂತ್ರಿಯವರು ಒಂದು ಎಚ್ಚರಿಕೆ ರೂಪದಲ್ಲಿ ಹೇಳಿರೋದ್ರಿಂದ ಒಂದು ಶಾಲೆಗೆ, ಅಂದರೆ ಕಡಿಮೆ ಒಂದು 50ರಿಂದ 100 ಜನ ಮಕ್ಕಳಿರೋ ಶಾಲೆಗೆ 1-2 ಟೀಚರ್ಸ್ನ ಕೊಡಬಹುದು. ಯಾಕೆ ಅಂತಂದರೆ ಇವರು ಅದನ್ನು ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ವೇಳೆ ಯಾರಾದರೂ ಶಿಕ್ಷಕರನ್ನ ಸರ್ಕಾರಿ ಶಾಲೆಗಳಿಗೆ ಕೊಡಲಿಲ್ಲ ಅಂತಂದರೆ ಮುಂದೆ ನಾನು ನೋಡ್ಕೊಳ್ತೀನಿ ಅಂತ. ಅಂದರೆ ಇದು ಅಂದರೆ ಸರ್ಕಾರನ ನೇರವಾಗಿ ವಿರೋಧ ಮಾಡ್ಕೊಳ್ಳೋದಕ್ಕೆ ಖಾಸಗಿ ಶಾಲೆಗಳು ಇಷ್ಟಪಡೋದಿಲ್ಲ. ಯಾಕೆಂದರೆ ಆ ಥರ ಏನಾದರೂ ಮಾಡೋಕ್ಕೆ ಹೋದರೆ ಅವರ ಹಾಜರಾತಿಗಳು ಕಡಿಮೆ ಆಗ್ತವೆ ಮತ್ತು ಅವರ ಮೌಲ್ಯನೂ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಒಂದು ರೀತಿ ಇದು ಖಾಸಗಿ ಶಾಲೆಗಳು ಹಂತವಾಗಿ ಈಗ 1-2 ಟೀಚರ್ಸ್ನ ಕಳಿಸ್ತಾರೆ, ಕೊನೆಗೆ ಹಂತವಾಗಿ ಪೋಷಕರನ್ನ ಮನವೊಲಿಸಿ ಇರೋ ಸರ್ಕಾರಿ ಶಾಲೆಗಳಲ್ಲಿ ಇರೋ ಮಕ್ಕಳನ್ನೇ ಕೊನೆಗೆ ತಮ್ಮತ್ತ ಸೆಳೆಯೋ ಒಂದು ಅಪಾಯ ಕೂಡ ಇದೆ ಇಲ್ಲಿ. ಅದಕ್ಕೆ ಸರ್ಕಾರ ಯಾರ ಅಭಿಪ್ರಾಯ ಪಡೆದು ಈ ರೀತಿಯ ಒಂದು ಪ್ರಸ್ತಾಪಗಳನ್ನು ತಯಾರಿಸಿದೆಯೋ ಗೊತ್ತಿಲ್ಲ. ಈಗ ತಜ್ಞರು, ವಿಷಯ ತಜ್ಞರು ಮತ್ತು ಶಿಕ್ಷಣ ತಜ್ಞರೆಲ್ಲ ಇದೇ ಒಂದು 17 ಜನ ತಜ್ಞರು CMಗೆ ಒಂದು ಪತ್ರ ಬರೆದಿದ್ದಾರೆ. ನೀವು ಸಾರ್ವಜನಿಕ ಶಿಕ್ಷಣವನ್ನು ಬಲಪಡಿಸಬೇಕು. ಯಾವ ರೀತಿ ಬಲಪಡಿಸಬೇಕು? ಅಲ್ಲಿನ ಶಾಲೆಗೆ ಮೂಲಸೌಕರ್ಯ ಕೊಡಬೇಕು, ಉತ್ತಮ ಶಿಕ್ಷಕರನ್ನ ನಿಯೋಜನೆ ಮಾಡಬೇಕು, ಉತ್ತಮ ಶೈಕ್ಷಣಿಕ ವ್ಯವಸ್ಥೆಯನ್ನು ಅಲ್ಲಿ ರೂಪಿಸಬೇಕು. ನೀವು ಇರುವಂಥ ಸರ್ಕಾರಿ ಶಾಲೆಯ ಮಕ್ಕಳನ್ನು ತಗೊಂಡೋಗಿ ನೀವು ಖಾಸಗಿ ಶಾಲೆಯ ಶಿಕ್ಷಕರ ಕಡೆ ಕೊಟ್ಟರೆ ಏನಾಗ್ಬೋದು ಪರಿಸ್ಥಿತಿ? ಇದು ಎಲ್ಲ ಒಂದು ರೀತಿಯ ಹೊಸ ರೀತಿಯ ಒಂದು
ಖಾಸಗೀಕರಣಕ್ಕೂ ನೀವೇ ಸರ್ಕಾರನೇ ಅವಕಾಶ ಮಾಡಿಕೊಟ್ಟಂತಾಗಿದೆ ಅನ್ನೋದು ಅವರ ಆರೋಪ. ಇದು ಸಾಮಾನ್ಯವಾಗಿ ಎಲ್ರಿಗೂ ಅನ್ಸುತ್ತೆ ಅದು. ಹೌದು. ಸರ್ಕಾರದ ಈ ನಡೆ CSR ನಾವು ಯೂಸ್ ಮಾಡ್ತೀವಿ, ಮತ್ತು ಸರ್ಕಾರಿ ಶಾಲೆಯ ಮಕ್ಕಳನ್ನ ಖಾಸಗಿ ಶಾಲೆಯ ಮಕ್ಕಳಂತೆ ನಾವು ಅಭಿವೃದ್ಧಿ ಪಡಿಸ್ತೀವಿ, ಅವರ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸ್ತೀವಿ ಅಂತ ಸಾವಿರ ಹೇಳ್ಬಹುದು. ಆದರೆ ಅಲ್ಲಿ ಮೂಲ ಆಶಯ ಈಡೇರುತ್ತಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಹೌದು. ಈಗ ನಾವು ಒಂದು ನಿಮ್ಮ ಮಾತಿಗೆ ಪೂರಕವಾಗಿ ಹೇಳುವಂಥದ್ದು, ಖಾಸಗಿ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಗಮನಿಸಿದ್ರು ಸಾಕಷ್ಟು ಅಕ್ರಮ ಅಂದರೆ ಅಲ್ಲಿ ಕೆಲವು ಲೋಪದೋಷಗಳು ಕಾನೂನಾತ್ಮಕವಾಗಿ ನಡೀತಾ ಇಲ್ಲ. ಅವರು ಸ್ಟೇಟ್ ಪರ್ಮಿಷನ್ ತಗೊಂಡಿದ್ರೆ ಸೆಂಟ್ರಲ್ CBSE ಕಲಿಸ್ತಾ ಇರ್ತಾರೆ, ಈ ICSE ತನಕ ಅವರು ಕಲಿಸಕ್ಕೆ ಹೋಗ್ತಾರೆ. ಯಾರೋ ಒಂದು ಕ್ಲಾಸಲ್ಲಿ ಎಷ್ಟು ಈ ರೀತಿಯದೆಲ್ಲ ಮಾಡ್ತಾರೆ. ಅವರಿಗೆ ಇನ್ನೊಬ್ಬರು ಸ್ಪರ್ಧಿ ಇರೋದು ಅವ್ರಿಗೆ ಇಷ್ಟ ಇರೋದಿಲ್ಲ. ಅವರು ಯಾವುದೋ ಮಕ್ಕಳನ್ನು ಇದು ಬೆಳೆಸಿ ಇವರಿಗೇನೋ ಆ ಖಾಸಗಿ ಅವನಿಗೆ ಬೇಕಾಗಿಲ್ಲ. ಖಾಸಗಿ ಶಾಲೆಯ ಮೇಯ್ನ್ ಮೋಟೋನೇ ಪ್ರಾಫಿಟ್ ಮೇಕಿಂಗ್, ಅಂಡರ್ಸ್ಟುಡ್. ಅದು ಅವ್ರಿಗೆ ಉದ್ದೇಶನೇ ಅದು. ಅವರು ತಮಗೆ ಹೆಸರು ಬರುವಂಥ ಕಾರ್ಯವನ್ನು ಮಾತ್ರ CSR ಮೂಲಕ ಮಾಡ್ತಾರೆ. ಅಂದರೆ ಅವರ CSR ಕಾರ್ಯದ ಮೂಲಕ ಅವರಿಗೆ ಖ್ಯಾತಿ ಬರಬೇಕು, ಆ ರೀತಿಯ ಕೆಲಸಗಳನ್ನು ಮಾತ್ರ ನಾವು ನೋಡಿದ್ದೀವಿ. ಉಳಿದಂಥ ಕೆಲವು ಕಂಪನಿಗಳು, ನಾವು ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಟೊಯೋಟಾ ಅಂತಂಥ ಕಂಪನಿಗಳು ಅವರಿಗೆ ದೊಡ್ಡ ಮೊತ್ತದ ಫಂಡ್ ಇರೋದ್ರಿಂದ ಕೆಲವು ಶಾಲೆಗಳನ್ನು ಅಭಿವೃದ್ಧಿ ಮಾಡಿದೆ. ಕನಕಪುರ ಸುತ್ತಮುತ್ತ ನಾನು ನೋಡಿದ್ದೀನಿ, ಅದು ವಾಸ್ತವ. ಆದರೆ ಖಾಸಗಿ ಶಾಲೆಯವನು ಏನಾದರೂ CSR ಫಂಡ್ ಮಾಡಬೇಕು ಅಂತಂದರೆ ಅವನು ತನಗೆ ಖ್ಯಾತಿ ಬರುವಂಥ, ಅಂದರೆ ಅದರಿಂದ ದೊಡ್ಡ ಪ್ರಚಾರ ಸಿಕ್ಕಿದರೆ ಮಾತ್ರ ಅದನ್ನು ಮಾಡ್ತಾನೆ ಹೊರತು ಇಂಥ ಸಮಾಜ ಸೇವೆ ಕೆಲಸ ಖಂಡಿತ ಮಾಡಲ್ಲ ಅವರು. ಯಾಕಂದರೆ ಅದು ಜೊತೆಗೆ ತಮ್ಮ ಕ್ಷೇತ್ರ ತಾವು ಅಂದರೆ ಸ್ಪರ್ಧಿಸುವ ಕ್ಷೇತ್ರ ಅಂತಾರೆ. ಒಂದು ವ್ಯಕ್ತಿ, ಒಬ್ಬ ಪ್ರೈವೇಟ್ ಎಂಟರ್ಪ್ರಿನರೋ ಅಥವಾ ಪ್ರೈವೇಟ್ ಪ್ಲೇಯರ್, ಅವನು ತಾನು ಸ್ಪರ್ಧಿಸುವ ಕ್ಷೇತ್ರದಲ್ಲಿ ಇನ್ನೊಬ್ಬ ಬಂದು ಅಥವಾ ಇನ್ನೊಬ್ಬ ಯಾರೋ ಕಡಿಮೆ ದುಡ್ಡಿಗೆ ತಂದು ಅವನಿಗೆ ಪಾಠ ಹೇಳಲಿಕ್ಕೆ ಅಥವಾ ಇನ್ನು ಅವನಿಗೆ ಒಂದು ವ್ಯವಸ್ಥೆ ಕೊಡಲಿಕ್ಕೆ ಯಾವ ವ್ಯವಸ್ಥೆ ಸರಿ ಇರಲ್ಲ, ರೆಡಿ ಇರಲ್ಲ, ಯಾವ ಕಂಪ್ನಿ ಕೂಡ ರೆಡಿ ಇರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದು ಸಂಪೂರ್ಣವಾಗಿ ಸಕ್ಸಸ್ ಆಗುವಂಥ ಯೋಜನೆ ಅಲ್ಲ. ಆದರೆ DK ಶಿವಕುಮಾರ್ ಅವರ ಈ ಬೆದರಿಕೆ ಥರದ ಮಾತುಗಳಿಗೆ, ಬೆದರಿಕೆ ರೀತಿಯ ಮಾತು, ಅಂದರೆ ನೀವು ನೋಡಿಲ್ಲ ಸರ್ ನಾವು ನೋಡ್ಕೊಳ್ತೀವಿ ಅನ್ನೋ ಥರದ ಒಂದು ಮಾತನ್ನು ಹೇಳಿರೋದ್ರಿಂದ ಇದು ಖಂಡಿತವಾಗಿಯೂ ಸರ್ಕಾರಿ ಶಾಲೆಗೆ ಮಾರಕ ಆಗ್ಬೋದು ಅಂತ ಇವರು ನುಣುಚಿಕೊಂಡಂಗೆ ಆಗುತ್ತೆ. ಒಟ್ಟು ಸರ್ಕಾರ ಈಗಾಗಲೇ ಒಂದೊಂದಾಗಿ ಬೇರೆ ಬೇರೆ ಕಾರಣಗಳಿಗೆ ಮುಚ್ಚಿ ಹೋಗ್ತದೆ, ಮತ್ತು ಅದು ಸರ್ಕಾರಿ ಶಾಲೆಯ ಪತನ ಆಗ್ತದೆ ವ್ಯವಸ್ಥೆಯದ್ದು. ಈಗ ಮತ್ತೆ ಇದು ಕೂಡ ಮುಂದುವರೆದಂತೆ ಇದು ಕೂಡ ಸಂಪೂರ್ಣವಾಗಿ ಖಾಸಗಿಯವರಿಗೆ ಬಾಯಿಗೊಪ್ಪಿಸಿ ತಾವು ಇಲ್ಲಿಂದ ಪಾರಾಗುವ ಒಂದು ತಂತ್ರ ಅಂತ ನಮಗನಿಸುತ್ತೆ. ಈಗ ಚಂದ್ರಪ್ಪ, ಈಗ ಕೊನೆಯದಾಗಿ ನಾವು ಈ ಒಂದು ನಿರ್ಧಾರದ ಕೊನೆಯದಾಗಿಳಿದಾಗ ಈ ಸರ್ಕಾರಿ ಶಾಲೆಯನ್ನು ಉಳಿಸೋದ್ರ ಬಗ್ಗೆನೇ ನಾವೀಗ ಪಾಡ್ಕಾಸ್ಟಲ್ಲಿ ಫೈನಲ್ ಆಗಿ ತಗೊಳ್ಳೋದಾದ್ರೆ ಇದಕ್ಕೊಂದು ಪರಿಹಾರ ಬೇಕಲ್ಲ. ಈ ರೀತಿಯ ಪರಿಹಾರ ಅದು ನಮಗೆ ಪರಿಹಾರ ಅಂತ ಅನಿಸುತ್ತೆ. ಏನಾದರೂ ಆಲ್ಟರ್ನೇಟಿವ್ ಶಿಕ್ಷಣ ತಜ್ಞರು ಕೊಟ್ಟಿರುವಂಥ ಪರಿಹಾರಗಳೇನಾದರೂ ಇದಾವೆ? ಇಲ್ಲ, ಈಗ ಮೊದಲಿಂದ ಒಂದೇ ಒಂದು ಒತ್ತಾಯ ಕೇಳಿ ಬರ್ತಾ ಇರೋದು ಏನು ಅಂದರೆ, ನೀವು ಸರ್ಕಾರಿ ಶಾಲೆಗಳಿಗೆ ಮೊದಲು ಶಿಕ್ಷಕರ ಕೊರತೆಯನ್ನು ನೀಗಿಸಿ. ಶಿಕ್ಷಕರನ್ನ ಕೊಟ್ಟರೆ ನೀವು ಅದು ಆಟೋಮೆಟಿಕ್ ಆಗಿ ನಿಮಗೆ ಶಾಲೆಗಳ ಉಳಿತವೆ, ಶಾಲೆಗಳ ಹಾಜರಾತಿ ಹೆಚ್ಚಾಗುತ್ತೆ. ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೂ ಕೂಡ ಪೈಪೋಟಿ ಕೊಡುವ ಮಟ್ಟಕ್ಕೆ ನಿಲ್ತವೆ. ಆದರೆ ಸರ್ಕಾರ ಮಾಡಬೇಕಾಗಿರೋ ಮೊದಲನೇ ಕರ್ತವ್ಯನೇ ಮಾಡ್ತಾ ಇಲ್ಲ. 4-5 ವರ್ಷದಿಂದ ಶಿಕ್ಷಕರ ನೇಮಕಾತಿ ಆಗಲಿಲ್ಲ. ಈಗ ಕಳೆದ ವರ್ಷ ಅಂದರೆ ಈಗ ಲಾಸ್ಟ್ ಜುಲೈಯಲ್ಲಿ ಕಳೆದ ವರ್ಷ 15,000 ಶಿಕ್ಷಕರ ನೇಮಕಕ್ಕೆ ಆದೇಶ ಹೊರಡಿಸಿದೆ. ಅದು ಈಗ ನೇಮಕಾತಿ ಪ್ರಕ್ರಿಯೆ ಮುಗಿದು ನೇಮಕ ಪತ್ರಗಳು ಕೊಡಬೇಕಾದ್ರೆ ಕನಿಷ್ಠ 1 ವರ್ಷ ಮುಂದಕ್ಕೆ ಹೋಗ್ತದೆ. ಆ ಮಧ್ಯೆ ಈ ರೀತಿಯ ನೀತಿಗಳು ಅಂದರೆ ನೀವು ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳು ದತ್ತು ತಗೋಬೇಕು ಅನ್ನೋ ನೀತಿಗಳು, KPS ಮ್ಯಾಗ್ನೆಟ್ ಶಾಲೆ ಮಾಡಬೇಕು ಅನ್ನೋ ನೀತಿಗಳು, ಇವೆಲ್ಲ ಒಂದು ಕಡೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆನೇ ದಿಕ್ತಪ್ಪಿಸ್ಬಿಡ್ತದೆ. ಹಾಗಾಗಿ ಮೊದಲು ಶಾಲೆಗಳಿಗೆ ಅಗತ್ಯವಾದ ಮೂಲಸೌಕರ್ಯ ಒದಗಿಸಬೇಕು, ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು, ಮತ್ತು ಅದಕ್ಕಿಂತ ಮೊದಲು ಶಾಲೆಗಳಿಗೆ ಸ್ವಂತ ಕಟ್ಟಡಗಳನ್ನು ನಿರ್ಮಿಸ್ಕೊಡ್ಬೇಕು. ಇವೆಲ್ಲ ಅಂದರೆ ಅಲ್ಲಿ ಶೈಕ್ಷಣಿಕ ವಾತಾವರಣ, ಒಳ್ಳೆಯ ವಾತಾವರಣ ಕೊಟ್ಟರೆ ಮಕ್ಕಳು ಯಾಕೆ ಬರೋದಿಲ್ಲ? ಯಾಕೆಂದರೆ ಪೇರೆಂಟ್ಸ್ಗೆ ಒಂದು ಅವೇರ್ನೆಸ್ ಇದೆ. ಏನು ಅಂದರೆ ಗೌರ್ಮೆಂಟಲ್ಲಿ ಇರೋ ಅಂದರೆ ಗೌರ್ಮೆಂಟ್ ಶಾಲೆಗಳಲ್ಲಿರೋ ಟೀಚರ್ಸ್ ವೆಲ್ ಟ್ರೈನ್ಡ್ ಅಂತ ಗೊತ್ತಿರುತ್ತೆ. ಹೌದು. ಆದರೆ ಏನು ಅಂದರೆ ಈ ಖಾಸಗಿ ಶಾಲೆಗಳ ಕಟ್ಟಡಗಳು ಮತ್ತು ಅಲ್ಲಿನ ಮತ್ತು CBSE ಇರ್ಬೋದು, ಆದರೆ ಈ ವ್ಯಾಮೋಹಕ್ಕೆ ಬಿದ್ದು ಆ ಕಡೆ ಹೋಗ್ತಾ ಇದ್ದಾರೆ. ಅದನ್ನು ಅವೇರ್ನೆಸ್ ಮೂಡಿಸ್ಬೇಕು ಸರ್ಕಾರಗಳು. ಮೊದಲು ಅವೇರ್ನೆಸ್ ಮೂಡಿಸಿದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಬಹುದು, ಮತ್ತು ಖಾಸಗೀಕರಣಕ್ಕೆ ಒಂದಷ್ಟು ಕಡಿವಾಣ ಬೀಳಬಹುದು. ಈಗ ಒಂದು ಅಂಶ ನಾನು ನಿಮ್ಮ ಹತ್ರ ಲಾಸ್ಟ್ ಕೊನೆದಾಗ ಕೇಳ್ತೀನಿ. ಇಲ್ಲಿ ನಮಗೆ ಮುಖ್ಯ ಉದ್ದೇಶನೇ ಸರ್ಕಾರಿ ಶಾಲೆಯದ್ದು ಗ್ರಾಮೀಣ ವಿದ್ಯಾರ್ಥಿಗಳದ್ದು. ಈ DK ಶಿವಕುಮಾರ್ ಅವರ ಸೂಚನೆಯಿಂದ ಗ್ರಾಮೀಣ ವಿದ್ಯಾರ್ಥಿಗಳು ಏನಾದ್ರು ಪ್ರಯೋಜನ ಆಗ್ಬೋದೋ ನೆಗೆಟಿವ್ ಆಗ್ಬೋದು ಅನ್ನೋಂಥ ಅಂಶವನ್ನು ವಿಮರ್ಶಿಸೋದಾದರೆ ತಕ್ಷಣಕ್ಕೆ ಅದು ಲಾಭ ಅಂತ ಮೇಲ್ನೋಟಕ್ಕೆ ಅನಿಸ್ಬೋದು. ಆದರೆ
ಒಳಗಡೆ ಅಥವಾ ದೀರ್ಘಕಾಲದಲ್ಲಿ ಅದು ಲಾಭ ಅಂತೂ ಅಲ್ಲ. ಅದು ಗ್ರಾಮೀಣ ಮಕ್ಕಳಿಗೆ ಯಾವತ್ತಿದ್ರೂ ಅದು ಪೆಟ್ಟೆ ಅದು. ಯಾಕೆಂದರೆ ಇಲ್ಲಿ ಲಾಭ ಆಗೋದೇ ಖಾಸಗಿ ಶಾಲೆಗಳಿಗಷ್ಟೇ ಅಲ್ಲಿ. ಎಸ್ 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 ಓಕೆ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಸ್ಪೆಷಲ್ ಪಾಡ್ಕಾಸ್ಟ್ ಆಗಿತ್ತು. ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಶಿಕ್ಷಣ ವ್ಯವಸ್ಥೆ ಮತ್ತು ಖಾಸಗಿ ಮತ್ತು ಸರ್ಕಾರಿ ಶಾಲೆ ನಡುವಿನ ಈ ವ್ಯತ್ಯಾಸ ಮತ್ತು ಕಾರ್ಪೊರೇಟ್ ಅಂದರೆ ಏನು CSR ಫಂಡ್ ಕೊಡುವ ಮೂಲಕ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸುವ ವಿಚಾರದಲ್ಲಿ DK ಶಿವಕುಮಾರ್ ಅವರು ನೀಡಿದ ಹೇಳಿಕೆ ಬಗ್ಗೆ ನಾವು ಸಾಕಷ್ಟು ಚರ್ಚೆ ನಡೆಸಿದ್ವಿ. ಮತ್ತೆ ಇದೇ ರೀತಿಯ ಪಾಡ್ಕಾಸ್ಟ್ನಲ್ಲಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.